ನೋಡಿ ನೋಡಿ ನಾನು ಇಷ್ಟೆಲ್ಲ ಕೇಳ್ತಿದ್ರು ನೀವೇನು ಮಾತಾಡ್ತಿಲ್ಲ ಅಂದರೆ ನಾನು ಅನುಮಾನ ಪಟ್ಟಿರೋದು ನಿಜ ಅನಿಸುತ್ತೆ. ನಿಮಗೆ ಜಯಂತ್ ಅವ್ರ ಮುಂಚೆಯಿಂದನೇ ಗೊತ್ತಾ? ಧನು ಅವರೇ, ನನಗೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ. ಯಾರು ಅಂತ ಗೊತ್ತಿಲ್ಲದ ಮೇಲೆ ಅವ್ರು ಫೋನ್ ಮಾಡಿದ್ರು ಅಂತ ನಾನು ಯಾಕೆ ಭಯ ಪಡಲಿ? ಅದು ಅಲ್ಲದೆ ನಾನು ಇನ್ನೇನು ಫೋನ್ ಎತ್ತೋಣ ಅಂತ ಹೋಗ್ತಿದ್ದೆ, ಅಷ್ಟೊತ್ತಿಗೆ ನೀವೇ ಬಂದು ರಿಸೀವ್ ಮಾಡಿಬಿಟ್ರಿ ಅಷ್ಟೇ. ಅಯ್ಯೋ ಚಂದನ ಅವರೇ, ಇಷ್ಟು ಹೇಳಿದ್ದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಪಟ್ಕೋತಾ ಇದ್ದೀರಾ? ಅದು ಅಡುಗೆ ಮನೇಲಿ ಏನೋ ಕೆಲಸ ಇತ್ತು, ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಅಯ್ಯೋ ಪರವಾಗಿಲ್ಲ ಬಿಡಿ, ನೀವು ಇದೇ ರೀತಿ ಆಡ್ತಿದ್ರೆ ನನಗೆ ಮಾತ್ರ ಅಲ್ಲ ಬೇರೆಯವ್ರಿಗೂ ಅನುಮಾನ ಬಂದೇ ಬರುತ್ತೆ. ನೋಡಿ ನೀವು ನನಗೆ ಎಷ್ಟು ಧೈರ್ಯ ಹೇಳ್ತೀರಾ, ನೀವೀಗ ಅಂತ ಇದ್ರೆ ಹೇಗೆ ಹೇಳಿ? ಒಂಚೂರ್ನಾಗಿ ಸರಿ ಚಂದನ ಅವರೇ, ನೀವು ಕೆಲಸ ನೋಡ್ಕೊಳ್ಳಿ ಹೋಗಿ. ಯಾಕೋ ಇವ್ರ ಬಿಹೇವಿಯರಲ್ಲಿ ತುಂಬಾ ಬದಲಾವಣೆ ಕಾಣಿಸ್ತಿದೆ. ಅದೇನು ಅಂತ ತಿಳ್ಕೊಬೇಕು. ತಿಳ್ಕೊತೀನಿ. ನೋಡು, ಆಸ್ತಿ ಎಲ್ಲ ಅವಳ ಕಂಟ್ರೋಲಲ್ಲೇ ಇತ್ತು, ಖುಷಿನೂ ಅವಳ ಕೇರಫಲ್ಲೇ ಇದ್ಲು. ಈಗ ನೀನವರೆಲ್ಲ ಹೇಳ್ತಿರೋದು ನೋಡಿದರೆ ನನಗೂ ಯಾಕೋ ಅದೇ ಡೌಟ್ ಆಗ್ತಿದೆ. ನೋಡಿದ್ಯಾ? ಹಾಂ, ನಿನ್ನ ಗಂಡಂಗೆ ಅರ್ಥ ಆಗಿದ್ದು ನಿನಗಿನ್ನೂ ಅರ್ಥ ಆಗಿಲ್ಲ. ರವಿ ಅವ್ರಿಗೂ ನಾನು ಹೇಳೋದು ಕರೆಕ್ಟ್ ಅಂತ ಅನ್ನಿಸ್ತಾ ಇದೆ. ನೋಡು ಸೋಪಿ, ನಾನು ನಿನಗೆ ಹೇಳೋಷ್ಟೆಲ್ಲ ಹೇಳಿದ್ದೀನಿ. ನಿನಗೂ ನಾನು ಹೇಳಿದ್ರ ಮೇಲೆ ನಂಬಿಕೆ ಬಂತು ಅಂತ ಅಂದರೆ ನಾನು ಹೇಳೋದನ್ನು ಕೇಳು, ಇಲ್ಲ ಅಂತಂದರೆ ಯು ಕ್ಯಾನ್ ಜಸ್ಟ್ ಲೀವ್ ಇಟ್. ಇಟ್ಸ್ ಓಕೆ. ಇನ್ನು ಏನೇ ಕುತ್ಕೊಂಡು ಯೋಚನೆ ಮಾಡ್ತಿದ್ಯಾ ನೀನು? ಅಲ್ಲ ಸೋಪಿ, ನಾನು ನೀನು ಇಬ್ಬರು ಎಷ್ಟು ವರ್ಷದಿಂದ ಫ್ರೆಂಡ್ಸು ಹೇಳು? ನಾನು ನಿನಗೆ ಕೆಟ್ಟದಾಗಲಿ ಅಂತ ಬಯಸ್ತೀನಾ? ಹಂಗಾರಿ ಕೇಳ್ತಿದಾರಲ್ವಾ, ಮಾತಾಡು. ಇಟ್ಸ್ ಓಕೆ ರವಿಶಂಕರ್ ಅವರೇ, ಅವಳಿಗೂ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಟೈಮ್ ಬೇಕು ಅಂತ ಅನ್ಸುತ್ತೆ. ನೋಡು ಸೋಪಿ, ನಾನು ನಿನಗೆ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ನನ್ನ ಕೈಲಾದಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಹೇಳೋಣ ಅಂತ ಇಲ್ಲಿಗೆ ಬಂದೆ. ನೀನು ಎಲ್ಲದನ್ನೂ ಕರೆಕ್ಟಾಗಿ ಯೋಚನೆ ಮಾಡಿ ನೋಡು, ಮಿಕ್ಕಿದ್ದು ನಿನಗೆ ಬಿಟ್ಟಿದ್ದು. ಟೈಮ್ ಆಗ್ತಿದೆ, ನಾನಿನ್ನು ಬರ್ತೀನಿ. ಏನಿದೆಲ್ಲ ಬಗ್ಗೆ ಇಷ್ಟೆಲ್ಲ ಆಗೈತೆ, ಏನು ಆಗಿಲ್ಲ ಅಂತ ಹೇಳ್ತಾ ಇದೀಯಾ? ಅಷ್ಟಕ್ಕೂ ಇದ್ರಲ್ಲೆಲ್ಲ ನೀನ್ ಹೆಂಗ್ ಸಿಗಾಕಣ್ಣೆ? ಆ ಪ್ರಕಾಶ್ ಅಣ್ಣ ನೋಡಿದ್ರೆ ನೀನೆಲ್ಲೋ ಚಿತ್ರದುರ್ಗದಲ್ಲಿ ಕೆಲಸ ಮಾಡ್ತಿದ್ಯ ಅಂತ ದುಡ್ಡು ತಂದು ಕೊಟ್ರು. ಆದ್ರೆ ಈಗ ನಮ್ಮವರೊಬ್ರು ಯಾವುದೋ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದಾರೆ. ನೀನು ಅವ್ರ ಪರವಾಗಿ 3 ದಿನ ಸ್ಟೇಷನ್ ಅಲ್ಲಿ ಇರ್ಬೇಕು. ಆಮೇಲೆ ಅವರೇ ನಿನ್ನ ಬಿಡಿಸ್ಕೊಂಡ್ಬರ್ತಾರೆ, ಕೈ ತುಂಬಾ ದುಡ್ಡು ಕೊಡ್ತಾರೆ. ನೀನ್ ಕಾಣಿಸ್ತಿಲ್ಲ ಅಂತ ನಾನು ಎಲ್ಲೆಲ್ಲ ನಿನ್ನ ಹುಡುಕ್ದಾಗ ಗೊತ್ತಾ? ನೀನ್ ಸಿಗ್ದಿರ ನನ್ಗೆ ಜೀವನೇ ಹೋದಂಗಾಗಿತ್ತು. ಅಲ್ಲ ವೆಂಕಿ, ನಿನ್ ಕೆಲ್ಸಕ್ಕೆ ಹೋಗೋನು ಒಂದೇ ಒಂದ್ ಮಾತು ನನ್ನ ಹತ್ರ ಹೇಳೋಗ್ಬೇಕಲ್ವೇ? ಹುಷಾರಾಗೋಳೆ, ಆದ್ರೆ ಇವಾಗ ನಿನ್ನ ನೋಡಿದ್ರೆ ಅವಳು ಇನ್ನೂ ಹುಷಾರಾಯ್ತಾಳೆ.
ಗೊತ್ತಿಲ್ಲ, ಆದ್ರೆ ನಾನಿನ್ನ ತುಂಬಾ ಹುಡುಕ್ದೆ. ಎಷ್ಟ್ ದಿನ ಆದ್ರೂ ನೀನ್ ಸಿಗದೆ ಇರೋಕೆ ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಸಾನೆ ಭಯ ಆಯ್ತು. ಅದಕ್ಕೆ ನೀನ್ ಕಾಣಿಸ್ತಿಲ್ಲ ಅನ್ನೋ ವಿಷಯನ ಮಾವಂಗೆ ಹೇಳ್ಬಿಟ್ಟೆ. ಮಾವನು ನಿನ್ನ ಹುಡ್ಕಕ್ಕೆ ತುಂಬಾ ಪ್ರಯತ್ನ ಪಟ್ರು, ಆದ್ರೆ ನೀನ್ ಕಾಣಿಸ್ತಿಲ್ಲ ಅನ್ನೋ ವಿಷಯ ಅತ್ತೆಗಿನ್ನೂ ಗೊತ್ತಿಲ್ಲ. ಮಾವರು ನಿನ್ನ ಹುಡ್ಕೊಡಕ್ಕೆ ತುಂಬಾ ಪ್ರಯತ್ನ ಪಟ್ರು. ಮಾವ ಭಾವನ ಅಕ್ಕಂಗೆ ಫೋನ್ ಮಾಡಿ ಹೇಳಿದ್ರು ನೀನ್ ಕಾಣಿಸ್ತಿಲ್ಲ ಅಂತ. ಅವ್ರ ಮಾವನ್ ಕಡೆಯಿಂದನೂ ನಿನ್ನ ಹುಡ್ಕೋದಕ್ ಪ್ರಯತ್ನ ಪಟ್ವಿ, ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ವಿ. ಅದೇನ್ ಚೆನ್ನಾಗವ್ರೋ ಏನು, ಪಾಪ ಅತ್ತೆ ಮಾವ, ಅವ್ರಿಗೆ ನೆಮ್ಮದಿ ಅನ್ನೋದೇ ಇಲ್ಲ. ಹರೀಶ್ ಬಾವ ಬೇರೆ ಮನೆ ಮಾಡ್ಕೊಂಡು ದೂರ ಹೋಗೋರೆ. ಹರೀಶ್ ಬಾವ ಬೇರೆ ಮನೆ ಮಾಡ್ಕೊಂಡು ಹೊಂಟೋಗ್ಬಿಟ್ರು. ಇನ್ನು ಸಂತೋಷ್ ಬಾವನ್ ಬಗ್ಗೆ ನಿನ್ಗೆ ಚೆನ್ನಾಗ್ ಗೊತ್ತು. ಇದೆಲ್ಲ ಸಾಲದು ಅಂತ ಜಾನ್ವಿ ಅವರು ಸಮುದ್ರ ನೋಡಬೇಕು ಅಂತ ಆಸೆ ಪಟ್ಟರು. ಕರ್ಕೊಂಡು ಹೋದೆ. ಅಲ್ಲಿ ಕಾಲ್ ಜಾರಿ ಸಮುದ್ರ ಬಿದ್ದುಬಿಟ್ರು. ಬೇಡ, ಈ ಸಮಯದಾಗೆ ಜಾನು ಅವ್ರಿಲ್ಲ ಅನ್ನೋ ವಿಷಯ ಏನಾದ್ರೂ ವೆಂಕಿಗೆ ಗೊತ್ತಾದ್ರೆ ಅವನ್ ಸಹಿಸ್ಕೊಳಕ್ಕಿಲ್ಲ. ಈ ವಿಷಯ ಈಗಲೇ ಹೇಳೋದ್ ಬೇಡ. ವೆಂಕಿ, ಅತ್ತೆ ಮಾವಂಗೆ ನಿನ್ನ ನೋಡಿದ್ರೆ ಮನ್ಸಿಗೆ ಸಮಾಧಾನ ಸಿಗ್ತದೆ. ಈಗ ಏನ್ ಸರಿ ಹೋಯ್ತದೋ ಏನು ನನಗೆ ಒಂದು ಅರ್ಥ ಆಯ್ತಿಲ್ಲ. ನೀನ್ ನೋಡು ಎಷ್ಟು ಸ್ವರ್ಗೋಗಿದ್ಯಾ. ಊಟ ತಿಂಡಿ ಎಲ್ಲ ಸರಿ ಮಾಡ್ತಿಲ್ವ ನೀನು? ನಿನ್ನ ಕೆಲ್ ನೋಡಕ್ಕಾಯ್ತಲ್ಲ ಬೆಕ್ಕಿ. ಏನು ಸರ್ ನೀವು? ಅಲ್ಲ, ಕೇಸ್ಗೆ ಬರ್ನಿಲ್ವಲ್ಲ, ನೀವೇ ಹೆಂಗೆ ಮಾಡಿದ್ರೆ ಹೆಂಗೆ ಸರ್? ಗೌಡ್ರೆ, ದಯವಿಟ್ಟು ಕ್ಷಮಿಸ್ಬಿಡಿ. ಏನಾಯಿತು ಅಂತಂದರೆ ನಾನು ಹೊಟ್ಟೆ ಸರಿ ಇರಲಿಲ್ಲ, ಕೆಟ್ಟೋಗಿತ್ತು, ಅದಕ್ಕೋಸ್ಕರ ಬರೋಕ್ಕಾಗಲಿಲ್ಲ. ಇನ್ನು ಮುಂದೆ ಯಾವತ್ತೂ ಈಗ ಆಗದಾರಾಗ ನೋಡ್ಕೊತೀನಿ, ನನ್ನನ್ನು ಕ್ಷಮಿಸ್ಬಿಡಿ. ನೋಡಿ ಸರ್, ನಿಮಗೆ ಈ ಕೇಸ್ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂದರೆ ನಮಗೆ ಈಗಲೇ ಹೇಳಿಬಿಡಿ, ನಾವು ಬೇರೆ ಲಾಯರ್ ಹತ್ರ ಹೋಗಿ ಮಾತಾಡ್ತೀವಿ. ಅದನ್ನು ಬಿಟ್ಟು ಹೀಗೆ ಮಾಡಿದ್ರೆ ಹೇಗೆ ಸರ್? ಹಾಗೆ ಮಾತಾಡಬೇಡಿ ಮೇಡಮ್. ನಾನು ಹೇಳಿದ್ನಲ್ಲ, ಇನ್ನು ಮುಂದೆ ಈಗ ಆಗದಿರೋದು ನೋಡ್ಕೊತೀನಿ ಅಂತ. ಈಗೇನು ನಿಮ್ಮ ಅಣ್ಣ ನಿರಪರಾಧಿ ಅಂತ ಆಗಬೇಕು ಅಷ್ಟೇ ಅಲ್ವಾ? ನಾನು ಕೇಸ್ ಬಗ್ಗೆ ತುಂಬ ಸ್ಟಡಿ ಮಾಡಿದ್ದೀನಿ. ಈ ಕೇಸ್ನ ಗೆಲ್ಲಿಸ್ಕೊಡೋ ಜವಾಬ್ದಾರಿ ನಂದು, ಬಿಡಿ. ಹಾಗಲ್ಲ ಸರ್, ನಮ್ಮ ಅಣ್ಣನಿಗೆ ಮಾತು ಬರಲ್ಲ, ಕಿವಿನೂ ಕೇಳಲ್ಲ. ಅವನೇನಾದರೂ ನಿಮ್ಮ ಹತ್ರ ಹೇಳ್ಕೊಂಡ್ರೆ ನೀವು ಅದನ್ನು ಅರ್ಥ ಮಾಡಿಕೊಂಡು ಹೇಗೆ ವಾದ ಮಾಡ್ತೀರಾ? ಅಯ್ಯ, ಇದೇನು ಮಹಾ ದೊಡ್ಡ ವಿಷಯನಾ? ಹೋಗ್ತಾ ಇದ್ದಂಗೆ ನಾವು ಜೊತೆಗೆ ಒಬ್ಬ ಟ್ರಾನ್ಸ್ಲೇಟರ್ ಕರ್ಕೊಂಡು ಹೋಗೋಣ. ನೋಡಿ, ಇದೇ ಕೊನೆ, ಇದೊಂದ್ಕಿಂತ ಹಿಂಗೆಲ್ಲ ಆಗಬಾರ್ದು. ಆದಷ್ಟು ಬೇಗ ನಮ್ಮನ್ನು ಆಚೆ ಬರಬೇಕು. ಆಯಿತು ಬಿಡಿ ಗೌಡ್ರೆ. ನೋಡಿ, ಗೊತ್ತಾಗಿದೆ. ಹೋಗೋಣ, ನಡೀರಿ. ಹೋಗ್ತಾ ಹಾಗೆ ಟ್ರಾನ್ಸ್ಲೇಟರ್ ಕರ್ಕೊಂಡು ಹೋಗೋಣ. ರವಿಯವರೇ,
ಏನೋ ಮಾತಾಡಬೇಕು ಅಂದ್ರಿ, ಏನು ವಿಷಯ? ಹಾಂ ಹೌದು ನೀಲವ್ರೆ, ನಿಮಗೆ ಥ್ಯಾಂಕ್ಸ್ ಹೇಳಬೇಕಿತ್ತು. ನೀವು ಬಂಗಾರಿಗೆ ಭಾವನಾ ಮತ್ತು ಅವ್ರ ಫ್ಯಾಮಿಲಿಯವ್ರ ಬಗ್ಗೆ ಹೇಳಿ ತುಂಬ ಒಳ್ಳೆ ಕೆಲಸ ಮಾಡಿದ್ರಿ. ನಿಮಗೆ ನಾನು ಹೇಳಿದೆಲ್ಲ ಕರೆಕ್ಟ್ ಅಂತ ಅನ್ನಿಸ್ತಾ? ಹೌದು ನೀಲವ್ರೆ, ನೀವು ಕರೆಕ್ಟಾಗಿ ಹೇಳಿದ್ದೀರಾ. ಹಾಂ, ನೀವು ಹೇಳ್ದಾಗ ಮಾಡಿದರೆ ಎಲ್ಲ ಸರಿ ಹೋಗುತ್ತೆ, ಅಪರಾಧಿಗೂ ಶಿಕ್ಷೆ ಆಗುತ್ತೆ. ನೀವು ಹೇಳ್ದಿದ್ದರೆ ಅವಳು ಪಾಪ ಅವನಿಗೆ ಬಾಯಿ ಬರಲ್ಲ, ಕಿವಿ ಕೇಳಲ್ಲ, ಅವನು ಹೇಗೆ ಕಾರ್ ಓಡಿಸಿರ್ತಾನೆ ಅಂತ ಸಿಂಪತಿ ತೋರಿಸಿ ಅವನು ಹೇಗೆ ಹೊರಗೆ ತರಬೇಕು ಅಂತ ಯೋಚನೆ ಮಾಡ್ತಿದ್ಲು. ಸದ್ಯ ನೀವು ಬಂಗಾರಿಗೆ ಹೇಳಿದ್ದಕ್ಕೆ ಅವಳಿಗೆ ಸ್ವಲ್ಪನಾದರೂ ಭಾವನಾ ಮತ್ತು ಅವ್ರ ಪ್ಲ್ಯಾನ್ ಬಗ್ಗೆ ಗೊತ್ತಾಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ನನಗೂ ಅವಳೊಬ್ಬಳೇ ತಾನೇ ಬೆಸ್ಟ್ ಫ್ರೆಂಡ್ ಇರೋದು. ಅವಳ ಅಣ್ಣನ ಕೇಸಲ್ಲಿ ನ್ಯಾಯ ಸಿಗಬೇಕು ಅನ್ನೋದೇ ನನ್ನ ಆಸೆ ಕೂಡ. ಅದಕ್ಕೆ ನಾನು ಸೌಪಿ ಹತ್ರ ಬಂದು ನನಗೆ ಗೊತ್ತಿರೋ ಸತ್ಯ ಎಲ್ಲ ಹೇಳಿಬಿಟ್ಟೆ. ಹಾಂ, ಒಳ್ಳೆ ಕೆಲಸ ಮಾಡಿದ್ರಿ. ಅಂದಾಗೆ ಪ್ಲೀಸ್ ಇದನ್ನು ಇಲ್ಲಿಗೆ ನಿಲ್ಲಿಸ್ಬೇಡಿ. ಅವಳಿಗೆ ಇನ್ನೂ ಸ್ವಲ್ಪ ಅರ್ಥ ಮಾಡಿಸಿ, ಯಾಕಂದರೆ ಅವಳಿಗೆ ಅರ್ಥ ಆಗಬೇಕು, ಇಲ್ಲಾಂದರೆ ಅವಳು ಐಸ್ ಥರ ಕರ್ಗೋಗ್ಬಿಡ್ತಾಳೆ. ಹಾಂ. ಓಹ್, ವೆರಿ ಗುಡ್. ಈ ಕೆಲಸ ಆಗಬೇಕಿರೋದು ನಾನು ಒಬ್ಬಳಿಗೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇವನಿಗೂ ಅದೇ ಬೇಕಿರೋದು. ಫೈನಲಿ ಈ ವಿಷಯದಲ್ಲಿ ನನಗೊಬ್ಬ ಪಾರ್ಟ್ನರ್ ಸಿಕ್ಕ ಅಂತಾಯಿತು. ನೀಲವರೇ, ಏನು ಯೋಚನೆ ಮಾಡ್ತಿದ್ರಿ? ಏನಿಲ್ಲ, ನೀವು ಹೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಬಟ್ ಯು ಡೋಂಟ್ ವರಿ, ನಾನಿದೆಲ್ಲ ನೋಡ್ಕೋತೀನಿ. ಅವಳಿಗೆ ನಾನೆಲ್ಲ ತಿಳಿಸಿ ಹೇಳ್ತೀನಿ. ಎಸ್ ಅಷ್ಟು ಮಾಡಿ. ಥ್ಯಾಂಕ್ ಯು. ಓಕೆ, ಹೋಗಿ ಬರ್ತೀನಿ. ಬಾಯ್. ಬಾಯ್. ಹಬ್ಬ, ಅದೇನೋ ಹೇಳ್ತಾರಲ್ಲ, ಕೋತಿ ಮೊಸರನ್ನು ತಿಂದು ಮೇಕೆ ಬಾಯಿಗೆ ಒರೆಸ್ತಂತೆ. ಹಾಗಾಯಿತು. ನಾನು ಮಾಡಿಸಿದ ಆಕ್ಸಿಡೆಂಟ್ ಇವಾಗ ಭಾವನಾ ಬುಡಕ್ಕೆ ಬರ್ತಿದೆ. ಹೌದು, ನಾನೇನೋ ಇದರಿಂದ ಸೇಫ್ ಆಗಬೇಕು ಅಂತ ಇಷ್ಟೆಲ್ಲ ಮಾಡ್ತಿದ್ದೀನಿ. ನೀಲವ್ರಿಗೇನು ಲಾಭ? ಅವ್ರ್ಯಾಕೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಓಡಾಡ್ತಿದ್ದಾರೆ? ಇರಲಿ, ನನಗೆ ಯಾಕೆ. ಈಗ ನನಗೇನು ಬೇಕು? ಕೇಸ್ ಕ್ಲೋಸ್ ಆಗಬೇಕು, ಬೆಂಕಿ ಜೈಲಲ್ಲೇ ಕೊಳಿಬೇಕು, ಈ ಆಸ್ತಿ ಎಲ್ಲ ನನ್ನ ಕೈ ಸೇರಬೇಕು. ಆವಾಗಲೇ ಅಣ್ಣ ಫುಲ್ಲು ಝೂಮಲ್ಲಿ ಇರ್ತಾರೆ. ಜೂಮ್ ಬರಬರಿ ಜೂಮ್ ಬರಬರಿ ಜೂಮ್ ಬರಬರಿ ಜೂಮ್. ಖುಷಿ ಪುಂಡ್ಯ. ಅಲ್ಲ ರೀ, ನಿಮ್ಗೆ ಹುಷಾರಿಲ್ಲ ಅಂತಂದ್ರೆ ಮುಂಚೆನೆ ಕೋರ್ಟ್ಗೆ ತಿಳಿಸೋದಲ್ವಾ? ಕೇಸ್ ಶುರು ಆಗೋದಕ್ಕೆ ಸ್ವಲ್ಪ ಮುಂಚೆ ಹೇಳಿದ್ರೆ ಹೇಗೆ? ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಇದ್ಕೊಂಡು ನೀವು ಹೀಗೆ ನಡ್ಕೊಳ್ಳೋದು? ಸಾರಿ ಯುವರ್ ಆನರ್, ಮತ್ತೆ ಹೀಗೆ ಆಗದಿರೋ ಹಾಗೆ ನೋಡ್ಕೋತೀನಿ. ಸರಿ, ಈಗ ಟ್ರಾನ್ಸ್ಲೇಟರ್ನ ಕರ್ಕೊಂಡ್ಬಂದಿದ್ದೀರಾ? ಅದರ ಅವಶ್ಯಕತೆ ಇಲ್ಲ ಯುವರ್ ಆನರ್. ನನ್ನ ಕಕ್ಷಿದಾರನ ಮಾತು ನನಗೆ ಅರ್ಥ ಆಗುತ್ತೆ, ನಾನೇ ವಾದ ಮಾಡ್ತೀನಿ. ಸರಿ, ಯು ಮೇ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ನನ್ನ ಕಕ್ಷಿದಾರ ಯಾವುದೇ ತರಹ ತಪ್ಪು ಮಾಡಿಲ್ಲ. ಸುಖ ಸುಮ್ಮನೆ ಈ ಕೇಸ್ನಲ್ಲಿ ಅವ್ರನ್ನ ಸಿಕ್ಕಾಕ್ಸಿದ್ದಾರೆ. ಅಬ್ಜೆಕ್ಷನ್ ಯುವರ್ ಆನರ್. ನಮ್ಮ ಲಾಯರ್ ಸಾಹೇಬ್ರು ಕೋರ್ಟ್ನ ತಪ್ಪುದಾರಿಗೆ ಎಳಿತಾ ಇದ್ದಾರೆ. ಆರೋಪಿ ಪರ ಎಲ್ಲ ಸಾಕ್ಷಿಗಳು ಇರೋದ್ರಿಂದಾನೇ ಇವ್ರನ್ನ ಇಲ್ಲಿ ಕರೆಸಿರೋದು. ನಾನು ಇವ್ರನ್ನ ಕೆಲವು ಪ್ರಶ್ನೆಗಳನ್ನು ಕೇಳಬೇಕು. ದಯವಿಟ್ಟು ತಾವು ಅದಕ್ಕೆ ಅನುಮತಿ ಕೊಡಬೇಕು. ಪರ್ಮಿಷನ್ ಗ್ರಾಂಟೆಡ್, ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ನೋಡಿ, ನಾನೀಗ ಇವ್ರನ್ನ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ. ಅವರು ಅದಕ್ಕೇನು ಉತ್ತರ ಹೇಳ್ತಾರೆ ಅಂತ ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಕೋರ್ಟಿಗೆ ತಿಳಿಸಿ. ಸರಿ. ನೋಡಿ ಇವ್ರೆ, ನಿಮ್ಮ ಮನೇಲಿ ಯಾರ್ಯಾರಿದ್ದೀರಿ? ನಿಮ್ಮ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ ಅಂತ ಕೇಳ್ತಿದ್ದಾರೆ, ಹೇಳಿ. ಯುವರ್ ಆನರ್, ಇವ್ರ ಕುಟುಂಬದಲ್ಲಿ
ಅಪ್ಪ ಅಮ್ಮ ಅಣ್ಣ ತಂಗಿ ಎಲ್ಲ ಇದ್ದಾರಂತೆ. ಇವರು ಅಪ್ಪ ಅಮ್ಮನ ಜೊತೆ ಜಗಳ ಆಡ್ಕೊಂಡು ಹೊರಗಡೆ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ. ಇದೇನೋ ವಿಚಿತ್ರವಾಗಿ ಕಾಣಿಸ್ತಾ ಇದೆಯಲ್ಲ. ಸರಿ, ನೀವು ಮುಂದಿನ ಪ್ರಶ್ನೆ ಕೇಳಿ. ನೋಡಿ ಇವ್ರೆ, ನಿಮಗೆ ಶ್ರೀಕಾಂತ್ ಅದೇ ಆಕ್ಸಿಡೆಂಟಾಗಿ ಸತ್ತೋದ್ರಲ್ಲ, ಶ್ರೀಕಾಂತ್ ಅವ್ರಿಗೆ ಗೊತ್ತಾ? ಇವರ ಆನರ್, ಶ್ರೀಕಾಂತ್ ನನಗೆ ಗೊತ್ತೇ ಇಲ್ಲ, ಈವರೆಗೆ ಅವ್ರನ್ನ ನಾನು ನೋಡೇ ಇಲ್ಲ ಅಂತ ಹೇಳ್ತಿದ್ದಾರೆ. ಸರ್, ಇವ್ರು ತಪ್ಪಾಗಿ ಟ್ರಾನ್ಸ್ಲೇಟ್ ಮಾಡ್ತಿದ್ದಾರೆ. ಅವ್ರು ಹೇಳಿದ್ದು ಶ್ರೀಕಾಂತ್ ಅವ್ರು ನನಗೆ ಪರಿಚಯ ಅಂತ. ಇವ್ರ ಪರಿಚಯನೇ ಇಲ್ಲ ಅಂತ ಹೇಳ್ತಿದ್ದಾರಲ್ಲ. ಏನ್ರಿ ಇದು? ಅವರೊಂದು ಹೇಳ್ತಿದ್ರೆ ನೀವೊಂದು ಹೇಳ್ತಿದ್ದೀರಲ್ಲ. ಅವ್ರ ಮಾತು ಪೂರ್ಣವಾಗಿ ನಿಮ್ಗೆ ಅರ್ಥ ಆಗ್ತಿದ್ಯೋ ಇಲ್ವೋ? ಸಾರಿ ಇವರ ಆನರ್, ನನಗೆ ಪೂರ್ತಿ ಅರ್ಥ ಆಗ್ತಾ ಇಲ್ಲ. ಸರ್, ಅವ್ರು ಹೇಳ್ತಿರೋದು ನನಗೆ ಅರ್ಥ ಆಗ್ತಿದೆ. ನೀವು ಯಾರಮ್ಮ? ನಾನು ಅವ್ರ ತಂಗಿ ಸರ್. ನೋಡಿ, ಇದು ಕೋರ್ಟು. ಅವ್ರ ಫ್ಯಾಮಿಲಿಯವ್ರು ಮಾತಾಡಿದ್ರೆ ಕೇಸು ದಾರಿ ತಪ್ಪುವಂಥ ಅವಕಾಶ ಇರುತ್ತೆ. ಅದಕ್ಕೆ ಒಬ್ಬ ಒಳ್ಳೆ ಟ್ರಾನ್ಸ್ಲೇಟರ್ನ ಅಪಾಯಿಂಟ್ ಮಾಡ್ಕೊಂಡು ಬನ್ನಿ. ಸರ್, ನನಗೆ ಮಾತಾಡೋಕ್ಕೆ ಒಂದು 2 ನಿಮಿಷ ಅವಕಾಶ ಕೊಡಿ ಸರ್. ಸರಿ ಬಾಮ್ಮ, ನೀವು ಅದೇನು ಹೇಳಬೇಕು ಅಂತಿದ್ರೆ ಮುಂದೆ ಬಂದು ಹೇಳಿ. ಸರ್, ಚಿಕ್ಕ ವಯಸ್ಸಿಂದ ನಾನು ನಮ್ಮ ಅಣ್ಣನ ಜೊತೆನೇ ಬೆಳೆದಿದ್ದೀನಿ. ಅವನು ಏನು ಹೇಳ್ತಾನೋ ನಾನು, ನಮ್ಮ ಮನೆಯವರು, ನಮ್ಮೆಲ್ರಿಗೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನಮ್ಮ ಅಣ್ಣ ತುಂಬ ಒಳ್ಳೆಯವನು ಸರ್. ಅವನು ಯಾವ ತಪ್ಪು ಮಾಡಿಲ್ಲ. ಯಾರೋ ಬೇಕು ಅಂತ ಈ ಕೇಸಲ್ಲಿ ಅವನ್ನ ಸಿಕ್ಕಾಕ್ಸಿದ್ದಾರೆ ಸರ್. ನಾನು ಮದುವೆ ಆಗಬೇಕಾಗಿದ್ದ ಹುಡುಗನ್ನ ನಮ್ಮ ಅಣ್ಣನೇ ಯಾಕೆ ಸರ್ ಕೊಲ್ತಾನೆ? ನೋಡಿ, ಅದಕ್ಕೆ ನಾವು ಫ್ಯಾಮಿಲಿಯವ್ರಿಗೆ ಮಾತಾಡೋಕೆ ಅವಕಾಶ ಕೊಡೋದಿಲ್ಲ. ಇದು ಕೋರ್ಟು. ಇಲ್ಲಿ ಸೆಂಟಿಮೆಂಟ್ಸ್ಗಿಂತ ಸಾಕ್ಷಿಗಳು ಮುಖ್ಯ. ನೀವು ಸೆಂಟಿಮೆಂಟಲ್ ಆದರೆ ಅವರು ಕೂಡ ಸೆಂಟಿಮೆಂಟಲ್ ಆಗ್ತಾರೆ. ಆಗ ಕೋರ್ಟ್ ಹಾದಿ ತಪ್ಪುತ್ತೆ. ನೀವು ದಯವಿಟ್ಟು ಹೋಗಿ ಕೂತ್ಕೊಳ್ಳಿ. ಹಾಗೆ ಹೇಳಬೇಡಿ ಸರ್. ನಮ್ಮ ಅಣ್ಣನ್ನ ಉಳಿಸ್ಕೊಳ್ಳೋದಕ್ಕೆ ಏನು ಮಾಡ್ಬೋದು ಅಂತ ಹೇಳಿ ಸರ್. ಬೇಕಂದರೆ ನಾನೇ ನಮ್ಮ ಅಣ್ಣನ ಪರವಾಗಿ ವಾದ ಮಾಡ್ತೀನಿ. ಅದಕ್ಕೇನಾದರೂ ಪರಿಹಾರ ಇದ್ದರೆ ಹೇಳಿ ಸರ್. ಕ್ಷಮಿಸಿ ಇವರಾನಂದ್, ಇದು ತಪ್ಪಾಗುತ್ತೆ. ಆರೋಪಿ ಪರ ವಾದ ಮಾಡೋದಕ್ಕೆ ಅವ್ರ ಲಾಯರ್ ಇರುವಾಗ ಇವರು ವಾದ ಮಾಡೋದಕ್ಕೆ ಹೇಗೆ ಸಾಧ್ಯ? ಇದು ಮನೆ ಪಂಚಾಯಿತಿ ಅಲ್ಲ, ಪಂಚಾಯಿತಿ ಮಾಡೋದಕ್ಕೆ. ಕಾನೂನು ಬಗ್ಗೆ ತಿಳಿದಿರೋರೇ ವಾದ ಮಾಡ್ಬೇಕಲ್ವಾ? ಏನೂ ಗೊತ್ತಿಲ್ಲದೆ ಇರೋರು ಹೇಗೆ ವಾದ ಮಾಡೋದಕ್ಕೆ ಸಾಧ್ಯ?